ನನಗೆ ಅರ್ಥನೇ ಆಗಲ್ಲ. ಮೊನ್ನೆ ನಿಮ್ಮ RSS ಮುಖ್ಯಸ್ಥರು ಹೇಳ್ತಾರೆ, ನೀವು ದೇಶ ಉಳಿಸ್ಲಿಕ್ಕೆ, ಧರ್ಮ ಉಳಿಸ್ಲಿಕ್ಕೆ ನೀವು 3 ಗಂಡು ಮಕ್ಕಳು ಹುಟ್ಟಿಸ್ಬೇಕು ಅಂತ. ಅವ್ರು ಮಾತ್ರ ಬ್ರಹ್ಮಚಾರಿ ಇರ್ತಾರೆ RSSನವರು. ಬರೀ ಬಡವರಿಗ ಇದೆಲ್ಲ ಪಾಠ? ನೀವೆಲ್ಲರೂ 3 ಮಕ್ಕಳು ಹಡಿಬೇಕಂತೆ, ಅವರು ಬ್ರಹ್ಮಚಾರಿಯಾಗೇ ಇರ್ತಾರಂತೆ. ಅದೆಂಥದ್ದು? ಅದಕ್ಕೆ ಕೇಳ್ತಾ ಇರೋದು ನಾವು ಅಲ್ಲಿ ಪ್ರಶ್ನೆ ಮಾಡಬೇಕು. ಈಗ ಇನ್ನೂ ಒಂದು ಕಳೆದ 10-12 ವರ್ಷದಿಂದ ಇನ್ನೊಂದು ಹೊಸದು ಪ್ರಾರಂಭ ಆಗಿಬಿಟ್ಟಿದೆ. ಭಾಳ ಸಲೀಸಾಗಿ ನಾವೆಲ್ಲರಿಗೂ ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ. ನಮಗೆ ನಿಮಗೆ ನಮ್ಮ ತತ್ವ ಸಿದ್ಧಾಂತದಲ್ಲಿ ವ್ಯತ್ಯಾಸ ಬಂದುಬಿಟ್ರೆ ನೀವು ದೇಶದ್ರೋಹಿ. ನೀವು ಬರೀ ಧರ್ಮದ್ರೋಹಿ ಅಲ್ಲ, ದೇಶದ್ರೋಹಿನೂ ಕೂಡ ಆಗಿಬಿಟ್ಟಿದ್ದೀರ. ಈಗ ನಾನೇನೋ ನಿಮ್ಮ ವಿಚಾರಗಳಿಗೆ ತದ್ವಿರುದ್ಧವಾಗಿದ್ದರೆ ಐ ಆಮ್ ನಾಟ್ ಓನ್ಲಿ ಆ್ಯಂಟಿ ಕಾಸ್ಟ್, ಆ್ಯಂಟಿ ರಿಲಿಜನ್, ಬಟ್ ಆಲ್ಸೋ ಐ ಆಮ್ ಆ್ಯಂಟಿ ನ್ಯಾಷನಲ್. ಇದು ವಾತಾವರಣ ಮುಂಚೆ ಇರಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ November 25, 1949 ಇದಕ್ಕೆ ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾರೆ ಅವ್ರ ಕೊನೆಯ ಭಾಷಣದಲ್ಲಿ, ಹೂ ಈಸ್ ಎನ್ ಆ್ಯಂಟಿ ನ್ಯಾಷನಲ್ ಅಂತ ಅವರೇ ಪ್ರಶ್ನೆ ಮಾಡ್ತಾರೆ ಸದನಕ್ಕೆ. ಪ್ರಶ್ನೆ ಮಾಡಿದಾಗ ಯಾರೂ ಉತ್ತರ ಕೊಡೋಲ್ಲ ಅವರಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮುಂಚೆ ನಮ್ಮಲ್ಲಿ ಸಂವಿಧಾನ ಅಂತ ಇರಲಿಲ್ಲ, ಈಗ ನಮಗೆ ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕಿನ ಹಕ್ಕಿದೆ, ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯ ಹಕ್ಕಿದೆ. ಆ ಹಕ್ಕುಗಳ ವಿರುದ್ಧ ಯಾರು ಜಾತಿಗಳ ನಡುವೆ ಅಸೂಯೆಯ ಬೀಜವನ್ನು ನೆಟ್ತಾರೆ, ಅವರು ನಿಜವಾದ ದೇಶದ್ರೋಹಿಗಳು. ಯಾರು ಧರ್ಮಗಳಲ್ಲಿ ಜಾತಿಗಳಿಗೆ ಜಗಳ ಹಚ್ತಾರೆ, ಯಾರು ಸಮಾಜದ ಕಡೆಯ ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕನ್ನು ನಿರಾಕರಣೆ ಮಾಡ್ತಾರೆ, ಯಾರು ಅವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ತಡೆ ಮಾಡ್ತಾರೆ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಅವನು ನಿಜವಾದ ದೇಶದ್ರೋಹಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಪ್ರಸ್ತುತ ವಾತಾವರಣದಲ್ಲಿ ಯಾರು ಸರ್ ಮಾಡ್ತಾ ಇರೋದು?